ತಗೊಳ್ಳಿ ಡಿವೋರ್ಸ್ ಪೇಪರ್ಸ್. ನೀವು ಈ ಪೇಪರ್ ಸೈನ್ ಹಾಕಿದ್ರೆ ನಾನು ಆ ಪೇಪರ್ ಸೈನ್ ಹಾಕ್ತೀನಿ. ಜೈ, ಏನಾಗಿದೆ ನಿಮ್ಗೆ? ಯಾಕೆ ಈ ತರ ಮಾಡಿದ್ರಿ? ಆ ಮಲ್ಲಿ ಕೇಳಿದ್ದು ನಿಮಗೇನ್ ಬೇಕೋ ಅದನ್ನೇ ತಾನೆ. ನಿಮಗೆ ಅವಳಿಂದ ಮುಕ್ತಿ ಬೇಕಲ್ವಾ? ಅವಳಾಗೋಳೆ ಅದಕ್ಕೆ ಆಫರ್ ಕೊಟ್ಟಿದ್ದಾಳಲ್ವಾ? ಡೈವೋರ್ಸ್ ಪೇಪರ್ಗೆ ನೀವು ಸೈನ್ ಮಾಡಿದ್ರೆ ಪ್ರಾಪರ್ಟಿ ಪೇಪರ್ಸ್ಗೆ ಅವಳು ಸೈನ್ ಮಾಡಿರೋಳು. ನಿಮ್ಮ ಬಿಹೇವಿಯರ್ ತುಂಬಾ ಸ್ಟ್ರೇಂಜ್ ಅನಿಸ್ತಿದೆ ಜೈ ನಂಗೆ. ಅವಳೇ ಮನೆವರೆಗೂ ಬಂದಿದ್ಲು, ಇದಕ್ಕೆ ಸೈನ್ ಮಾಡಿ ಎಲ್ಲದನ್ನು ಒಂದೇ ಸಲ ಮುಗಿಸ್ಬೋದಿತ್ತು. ಬಟ್ ನೀವು ಏನಕ್ಕೆ ಡಿಲೇ ಮಾಡ್ತಿದ್ದೀರಾ ಅಂತ ನನಗೂ ಅರ್ಥ ಆಗ್ತಿಲ್ಲ. ಡೈವೋರ್ಸ್ ಪೇಪರ್ಗೆ ಸೈನ್ ತಾನೆ, ಅದನ್ನ ಮಾಡಿ ಅವಳ ಮುಖದ ಮೇಲೆ ಬಿಸಾಕಿ. ನೋಡಿದ್ಯಾ ಬೇಬಿ ಅವಳನ್ನ ನೀನು? ಅಬ್ಸರ್ವ್ ಮಾಡಿದ್ಯಾ ಎಷ್ಟು ಬದಲಾಗಿದ್ದಾಳೆ? ಅವಳ ಭಾಷೆ, ಬಾಡಿ ಲ್ಯಾಂಗ್ವೇಜು, ಡ್ರೆಸ್ಸು ಕಂಪ್ಲೀಟ್ ಫುಲ್ ಚೇಂಜ್ ಆಗಿದ್ದಾಳೆ. ಇವಳು ನಮ್ಮ ಮಲ್ಲಿನೇನಾ ಅಂತ ಡೌಟ್ ಪಡೋಷ್ಟು. ಫುಲ್ ಫಾರ್ಮಲ್, ಫುಲ್ ಪಾಲಿಸ್ಟು. ನನಗೆ ಲೇಟ್ ಆಗ್ತಿದೆ, ಬೇರೆ ಕೆಲಸ ಇದೆ, ಹೊರಡಬೇಕು ಅಥವಾ ಏನೋ ದೊಡ್ಡ ಆಫೀಸರ್ ಥರ ಡಿಗ್ನಿಟಿ ಮೇಂಟೈನ್ ಮಾಡ್ತೀಯಾಳೆ. ಏನು ಗತ್ತು, ಏನು ಸ್ಟೈಲು. ಜೈ, ಏನ್ ಮಾತಾಡ್ತಿದ್ದೀರಾ? ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಅಂದ್ರೆ ನನ್ನ ಮುಂದೆನೆ ಅವಳನ್ನ ಹೊಗಳುತ್ತಾ ಇದ್ದೀರಾ? ನನಗೆ ಹೇಗೆ ಆಗ್ಬೇಡ. ಸ್ಟಾಪ್ ಇಟ್ ಬೇಬಿ. ಇನ್ನು ನನ್ನ ಮಾತು ಮುಗ್ದೇ ಇಲ್ಲ, ಆಗ್ಲೇ ಕನ್ಕ್ಲೂಷನ್ ಕೊಡ್ತಾ ಇದೆಯಲ್ಲ. ಇನ್ನೇನ್ ಮಾಡ್ತಾ ಇದ್ದೀರಾ ನೀವು? ನಾನು ನೋಡ್ತಾನೆ ಇದ್ದೀನಿ, ಅವಳನ್ನ ಹೊಗಳುತ್ತಾನೆ ಇದ್ದೀರಾ. ನನಗಂತೂ ನೀವು ಕನ್ಫ್ಯೂಷನ್ ಮಾಡ್ತಿದ್ದೀರಾ. ನನಗೆ ಅರ್ಥನೇ ಆಗ್ತಿಲ್ಲ ನೀವೇನ್ ಮಾಡ್ತಿದ್ದೀರಾ, ಏನ್ ಮಾತಾಡ್ತಾ ಇದ್ದೀರಾ ಅಂತ. ನನ್ನ ಯೋಚನೆ ಬೇರೆನೇ ಇದೆ ಬೇಬಿ. ಮೊದಲು ಏನು ಗೊತ್ತಿಲ್ದಿರೋ ಮುಖ ಪ್ರಾಣಿ ಥರ ಇರ್ತಿದ್ಲು, ಆದ್ರೆ ಈಗ ಚಿಗುರ್ಕೊಂಡ್ಬಿಟ್ಟಿದ್ದಾಳೆ. ಆ ಚಿಗುರು ನನ್ನ ಕಣ್ಣು ಕುಗ್ತಾ ಇದೆ. ಇನಫ್ ಜೈ, ಇನಫ್. ನನ್ನ ಮುಂದೆ ಮತ್ತೆ ಮತ್ತೆ ಅವಳನ್ನ ಹೊಗಳುಬೇಡಿ. ಅವಳಿಗೆ ಏನ್ ಬೇಕೋ ಅದನ್ನ ನಾವು ಕೊಡೋಣ, ನಮಗೇನ್ ಬೇಕೋ ಅದನ್ನ ಅವಳು ಕೊಡ್ತಾಳೆ. ನಾಳೆ ಮತ್ತೆ ಅವಳನ್ನ ಬರೋದಕ್ಕೆ ಹೇಳಿ. ಇವಾಗ ನೀವು ಇದಕ್ಕೆ ಸೈನ್ ಮಾಡಿ. ನೋ, ಯಾವುದೇ ಕಾರಣಕ್ಕೂ ನಾನು ಈ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಲ್ಲ. ಜೈ, ಏನ್ ಮಾತಾಡ್ತಿದ್ದೀರಾ ನೀವು? ಇಷ್ಟು ಈಸಿಯಾಗಿ ಅವಳು ಹೇಳಿದಾಗೆ ನಾನು ಇದ್ರ ಮೇಲೆ ಸೈನ್ ಮಾಡ್ಬಿಡ್ತೀನ? ಒಂದ್ ವೇಳೆ ಹಾಗೆ ಮಾಡಿದ್ರೆ ನನ್ನ ಅಟ್ಟಕ್ಕೇನು ಬೆಲೆ, ನನ್ನ ಊರಿಗೇನು ಬೆಲೆ? ನನ್ನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಷ್ಟು ಧೈರ್ಯ ಬಂದಿದ್ಯಾ ಅವಳಿಗೆ? ನನ್ನನ್ನ ಈ ಜೇಡಿನ ಬ್ಲ್ಯಾಕ್ ಮೇಲ್ ಮಾಡೋಷ್ಟು ಧೈರ್ಯ ಬಂದಿದ್ಯಾ ಅವಳಿಗೆ? ನೀವು ಮಾತ್ರ ಕೊಡ್ಬೇಕಲ್ವಾ? ನೀನು ಹೋಗಿ ಮಲ್ಕೋ. ಹುಷಾರು, ಏನಾದ್ರು ಬೇಕಿದ್ರೆ ಫೋನ್ ಮಾಡಿ. ಹಾ. ಅಕ್ಕರೆ, ರಾತ್ರಿ ಪೂರ್ತಿ ಹೀಗೆ ಕೂತಿದ್ರಾ? ಸರಿ ಆಯ್ತು, ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ನಾ ಇಲ್ಲೇ ಇರ್ತೀನಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ನಿನ್ನ ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಸ್ಕೂಲಿಗೆ ರೆಡಿ ಮಾಡಿ ಹೋಗು. ಅಕ್ಕರೆ, ನೀವು ಬಂದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಬಾಬಾರೇಕೋ ಮಲಗಿದಾರಲ್ವಾ? ಇಲ್ಲ, ಇನ್ನೊಂದು 10 ನಿಮಿಷ ಬಿಟ್ಟು ಲಾಸ್ಟ್ ಮಾತ್ರ ಕೊಡೋದಿದೆ, ಅದು ಕೊಟ್ಟು ಬರ್ತೀನಿ. ಹಾ ಸರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪಪ್ಪಾಗೆ ಈಗ ಜ್ವರ ಇಲ್ಲ, ಅವ್ರು ಬೇಗ ಹುಷಾರಾಗ್ತಾರೆ. ನೀನು ಹೋಗಿ ಸ್ಕೂಲಿಗೆ ರೆಡಿ ಆಗು, ಹೋಗು. ಅಕ್ರೆ, ಕಷಾಯ ಮಾಡ್ತಾ ಇದ್ದೀರಾ?
ಕಷಾಯ ಕುಡಿಯಲ್ಲ ಅಲ್ವಾ, ಕಾಫಿ ತಾನೇ ಕುಡಿಯೋದು. ಹುಷಾರಿಲ್ದೇ ಇರೋದು ಗೌತಮ್ ಅವ್ರಿಗೆ, ನಿನಗಲ್ಲ, ಅವ್ರಿಗೋಸ್ಕರ ಮಾಡ್ತಿದ್ದೆ. ಓ, ಭಾವಂಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಅನ್ನಿ. ಒಳ್ಳೇದೇ. ಆದ್ರೆ ನನಗೊಂದು ಕೇಳೋಕಿತ್ತು, ಭಾವೇನಾದ್ರೂ ಈ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀರಾ, ಇಲ್ಲ ನಾವೇನಾದ್ರೂ ಆ ಮನೆಗೆ ಶಿಫ್ಟ್ ಆಗ್ತಾ ಇದೀವಾ? ಅಂದ್ರೆ ಈ ಮರ್ಜಾಗೋ ಪ್ರೋಗ್ರಾಮ್ ಏನಾದ್ರು ಸದ್ಯದಲ್ಲೇ ಇದೆಯಾ, ಅಥವಾ ಈ ಸಂಬಂಧ ಏನಾದ್ರು ಸುಧಾರಿಸುತ್ತಾ, ಅಥವಾ ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರ ಕೇಳಕ್ಕೆ ಬಂದೆ. ಎಷ್ಟು ಮಾತಾಡ್ತೀಯ ಮಲ್ಲಿ ನೀನು, ಯಾವುದಕ್ಕೂ ತಲೆ ಬುರುಡ ಇರಲ್ಲ. ಒಂದು ಕೇಳಿ ಹೇಳ್ಬಿಡ್ತೀಯ. ತಮಾಷೆ ಮಾಡೋ ಸಮಯನ ಇದು? ಆಯ್ತು ಬಿಡಿ, ಅದಕ್ಕೆ ಯಾಕೆ ಇಷ್ಟು ರೈಸ್ ಆಗ್ತೀರಾ? ಅದಿರ್ಲಿ, ಈ ಕಷಾಯ ಸ್ವೀಟ್ ಆಗಿರತ್ತಾ ಘಾಟ್ ಆಗಿರತ್ತಾ? ಘಾಟ್ ಆಗಿರುತ್ತೆ. ಅದನ್ನ ಘಾಟ್ ಆಗಿ ಹೇಳ್ತಾ ಇದೀರಾ, ಸ್ವೀಟ್ ಆಗಿ ಹೇಳಿ. ಆದ್ರೆ ಅಕ್ಕರೆ, ಡಾಕ್ಟರ್ ಆಲ್ರೆಡಿ ಅವರಿಗೆ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಈ ಮನೆ ಮದ್ದು ಎಲ್ಲ ವರ್ಕ್ ಆಗತ್ತಾ? ಅವ್ರು ಮುಂಚಿನ ಮೆಡಿಸಿನ್ಸ್ ತಾನೇ ತಗೊಂಡಿದ್ದು. ಹಾ, ಅವ್ರ ಮೆಡಿಸಿನ್ ಚಟ ಬಿಡ್ಸಕ್ಕಂತಾನೆ ನಾನು ಮುಂಚೆನೂ ಈ ಕಷಾಯ ಮಾಡ್ಕೊಡ್ತಿದ್ದೆ. ಓ, ನಿಮ್ಗೆ ಹಳದೆಲ್ಲ ನೆನಪಿದೆ ಅಂತ ಅನ್ನಿ. ಅಂದ್ರೆ ನಿಮಗೆ ನೆನಪಿದೆ ಅಂತ ನನಗೆ ಹೇಳಿದ್ದೀರಾ, ಆದ್ರೂ ಕೇಳ್ತಾ ಇದ್ದೀನಿ. ಈ ಲವ್ ಸ್ಟೋರಿ ಒಂದು ತುಂಬಾ ಚೆನ್ನಾಗಿದೆ. ಹಾ, ಕಷಾಯದ ಬಗ್ಗೆ ಮಾತಾಡಿದೆ, ರೆಸಿಪಿ ನಿಮಗೆ ಇನ್ನೂ ನೆನಪಿದೆ ಅಲ್ವಾ? ನಿನ್ ಬಾಯಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ನಿನ್ ಕೈ ಕೆಲಸ ಕೊಡು. ಮಕ್ಕಳಿಗೆ ತಿಂಡಿ ರೆಡಿ ಮಾಡಬೇಕು, ತರಕಾರಿ ಹೆಚ್ಚು.